ಇವತ್ತಿನ ದಿವಸ ಇಷ್ಟು ಮುಖಂಡರುಗಳು ಇಷ್ಟು ಅಭಿಮಾನಿಗಳು ಸೇರಿ ಅವರೇ ಇಂಥ ಒಂದು ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಿ ಇವತ್ತು ಅವರ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. 1,16,000 ಜನ ನನಗೆ ಮತವನ್ನು ಕೊಟ್ಟಿದ್ದಾರೆ. ಸೊ ಅವರ ಜೊತೆಯಲ್ಲಿ ನಾನು ನಿಲ್ಲಬೇಕಾಗಿರ್ತಕ್ಕಂಥದ್ದು, ರಾಜಕೀಯಕ್ಕೆ ಇಳಿದ್ರೆ ನಾವು ನಿರಂತರವಾಗಿ ಸಮಾಜ ಸೇವೆಯನ್ನು, ನಿರಂತರವಾಗಿ ಜನರ ಸಂಪರ್ಕವನ್ನು, ಅವರ ಕಷ್ಟ ಸುಖಗಳನ್ನ ನಾವು ಅರ್ಥಕೊಳ್ಬೇಕು, ಅದಕ್ಕೆ ಪರಿಹಾರನ ಕೊಡಬೇಕು. ನಾವು ಕೊಡುವಂಥ ಸಮಾಜಕ್ಕೆ ಏನಾದರೂ ಕೊಡುಗೆ ಅದು ಯಾವಾಗಲೂ ಶಾಶ್ವತವಾಗಿರ್ತದೆ ಅಂಥೇಳಿ ನನ್ನ ನಂಬಿಕೆ. KR ಪುರಂನ ಪರಾಜಿತ ಅಭ್ಯರ್ಥಿಯಾದಂತಹ DK ಮೋಹನ್ ಬಾಬು ಅವರು ಇವತ್ತು 63ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ DK ಮೋಹನ್ ಬಾಬು ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು 63ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ಇಷ್ಟೊಂದು ಬೆಂಬಲಿಗರನ್ನ ನೋಡಿದ್ರೆ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ. ನೀವೇನು ಹೇಳ್ತೀರಾ? ಇವತ್ತು ಈ ಅಭಿಮಾನಿಗಳು, ನಾನೇನು ಹೆಚ್ಚಾಗಿ ಈ ಥರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಕಳೆದ ಚುನಾವಣೆಗಳು ನಾನು ಕಂಟೆಸ್ಟ್ ಆದ ನಂತರ ಸಾಕಷ್ಟು ಜನ ಮುಖಂಡರುಗಳು, ನಮ್ಮ ಬೆಂಬಲಿಗರು, ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ನಮ್ಮ ಸ್ನೇಹಿತರುಗಳು ಇವರೆಲ್ಲ ಸೇರಿ, ಇಲ್ಲ ನೀವು ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡ್ಕೊಳ್ಬೇಕು, ಆ ಆಚರಣೆ ದಿವಸ ನಾವು ಸಾಮಾಜಿಕ ಸೇವೆಯನ್ನು ಕೂಡ ಮಾಡಬೇಕು, ಆಗ ಜನರಿಗೆ ಏನೋ ಒಂದು ಸಂದೇಶ ತಲುಪೋದಕ್ಕೆ ಸಾಧ್ಯ ಆಗ್ತದೆ, ಹಾಗೆಯೇ ಅನುಕೂಲ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ಇಷ್ಟು ಮುಖಂಡರುಗಳು ಇಷ್ಟು ಅಭಿಮಾನಿಗಳು ಸೇರಿ ಅವರೇ ಇಂಥ ಒಂದು ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಿ ಇವತ್ತು ಅವರ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ, ಅವರ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಶಾಶ್ವತವಾಗಿ ಅವರ ಅಭಿಮಾನ ಪ್ರೀತಿ ನಮ್ಮ ಮೇಲೆ ಹಾಗೇ ಇರಲಿ, ಹಾಗೇ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಲಿ. ಈ ಸಮಾಜದ ಸೇವೆಯನ್ನು ಶಾಶ್ವತವಾಗಿ ನಾವು ಇರೋವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ಸರ್, ಅದೇ ರೀತಿಯಾಗಿ ನಿಮ್ಮ ಹುಟ್ಟುಹಬ್ಬ ಬರೀ ಸಂಭ್ರಮಾಚರಣೆಗೆ ಮಾತ್ರ ಸೀಮಿತವಾಗಿಲ್ಲ, ಉಚಿತ ಆರೋಗ್ಯ ಶಿಬಿರ ಕೂಡ ಆಯೋಜಿಸಿದ್ರೆ, ಸಾಕಷ್ಟು ಕೊಡುಗೆಗಳನ್ನ ಕೂಡ ಈ ಒಂದು ಕ್ಷೇತ್ರಕ್ಕೆ ನೀವು ನೀಡಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾವು ಬರೀ ರಾಜಕೀಯದಲ್ಲೇ ಇದ್ದು ಸೇವೆ ಮಾಡಬೇಕು ಅಂತೇನೂ ಇಲ್ಲ. ನಾನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಪ್ರಾರಂಭ ಆದ ನಂತರ ನಾನು ರಾಜಕೀಯದಿಂದ ಸ್ವಲ್ಪ ದೂರ ಉಳಿದಾಗಲೂ ಸಮಾಜದ ಬಗ್ಗೆ ನಾವು ಸಾಕಷ್ಟು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ. ಅನೇಕ ಸರ್ಕಾರಿ ಶಾಲೆಗಳನ್ನ ದತ್ತಕೊಂಡಿರ್ತಕ್ಕಂಥದ್ದು, ಸರ್ಕಾರಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ವಿದ್ಯಾಸಂಸ್ಥೆಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಸಮಾಜ ಸೇವೆ ಶಾಶ್ವತವಾಗಿ ನಿರಂತರವಾಗಿ ಇರಬೇಕು. ಯಾಕೆ ಅಂತೇಳಿದ್ರೆ ಹಬ್ಬ ಬರ್ತದೆ ಹೋಗ್ತದೆ, ಬಟ್ ಆದರೆ ನಾವು ಕೊಡುವಂಥ ಸೇವೆ, ನಾವು ಕೊಡುವಂಥ ಸಮಾಜಕ್ಕೆ ಏನಾದರೂ ಕೊಡುಗೆ ಅದು ಯಾವಾಗಲೂ ಶಾಶ್ವತವಾಗಿರ್ತದೆ ಅಂಥೇಳಿ ನನ್ನ ನಂಬಿಕೆ. ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರು, ನಮ್ಮ ಮುಖಂಡರು, ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು ಅದೇ ನಿಟ್ಟಿನಲ್ಲಿ ನಾವು ಎಲ್ಲರೂ ನಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಸರ್, ಅದೇ ರೀತಿಯಾಗಿ ಎಲ್ಲರೂ ಕೂಡ ನಿಮ್ಮ ಬೆಂಬಲಿಗರ ಹೇಳಿದ್ದು, ನಮಗೆ ಶಾಸಕರಾಗಿಲ್ಲ ಅನ್ನುವಂತಹ ಕೊರಗೆ ಇಲ್ಲ ನಮಗೆ, ಯಾಕಂದರೆ ಶಾಸಕರಿಗಿಂತ ಹೆಚ್ಚಾಗಿ ನಮ್ಮ ಮೋಹನ್ ಬಾಬು ಸರ್ ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬೆಂಬಲಿಗರು ಸಾಕಷ್ಟು ಅಪಾರ ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾವು ರಾಜಕೀಯಕ್ಕೆ ಇಳಿಬಾರ್ದು. ರಾಜಕೀಯಕ್ಕೆ ಇಳಿದ್ರೆ ನಾವು ನಿರಂತರವಾಗಿ ಸಮಾಜ ಸೇವೆಯನ್ನು, ನಿರಂತರವಾಗಿ ಜನರ ಸಂಪರ್ಕವನ್ನು, ಅವರ ಕಷ್ಟ ಸುಖಗಳನ್ನ ನಾವು ಅರ್ಥಕೊಳ್ಬೇಕು, ಅದಕ್ಕೆ ಪರಿಹಾರನ ಕೊಡಬೇಕು. ನಾವಿವತ್ತು ಗೆಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಡೆ ಗಳಿಗೆಯಲ್ಲಿ ನನಗೆ ಟಿಕೆಟ್ ಸಿಕ್ತು. ಆದರೂ ಕಡೆ ಗಳಿಗೆಯಲ್ಲಿ ಟಿಕೆಟ್ ಸಿಕ್ಕಿದ್ರೂ ಸಹಿತ ಸಾಕಷ್ಟು ಜನ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರ ಒಂದು ಬೆಂಬಲ 1,16,000 ಜನ ನನಗೆ ಮತವನ್ನು ಕೊಟ್ಟಿದ್ದಾರೆ. ಸೊ ಅವರ ಜೊತೆಯಲ್ಲಿ ನಾನು ನಿಲ್ಲಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾವು 9 ಗಂಟೆಗೆ ನಮ್ಮ ಆಫೀಸ್ ಓಪನ್ ಆದರೆ ಸಾಯಂಕಾಲದವರೆಗೂ ನಮ್ಮ ಆಫೀಸ್ ಇರ್ತದೆ. ನಾನು 2.5 ಅವರು 9 ಗಂಟೆಯಿಂದ 11:30ವರೆಗೂ ಆಫೀಸಲ್ಲಿ ಕೂತ್ಕೊಳ್ತೀನಿ. ಟೈಪಿಸ್ಟ್ಗಳು ಇಟ್ಟಿದ್ದೀನಿ, ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಇಟ್ಟಿದ್ದೀವಿ. ಯಾವುದೇ ಜನ ಅವ್ರಿಗೇನಾದರೂ ಸಣ್ಣ ಸಣ್ಣ ಸಮಸ್ಯೆಗಳಿದ್ದು ಬಂದರೆ ಅಥವಾ ಏನೇ ಸಮಸ್ಯೆಗಳು ತಂದರೆ ಅದಕ್ಕೆ ಪರಿಹಾರ ಕೊಡುವತಕ್ಕಂಥ ಒಂದು ಕೆಲಸವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ 5.5 ಲಕ್ಷ ಜನ ಮತದಾರರಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತೊಂದು ದಿವಸ ಏನು ಸಮಾಜಕ್ಕೆ ನಿಜವಾಗ್ಲೂ ಬೇಕಾಗಿದೆ,
ಬಡವ್ರ ಜೊತೆನಲ್ಲಿ ಯಾರು ನಿಲ್ಲಬೇಕಾಗಿದೆ ಅದು ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬಡವ್ರಿಗೆ ಭಾಳಷ್ಟು ತೊಂದರೆಗಳಾಗ್ತಾಯಿದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಅವ್ರಿಗೇನಾದರೂ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಇನ್ನೇನು ಮುಂದಿನ ಚುನಾವಣೆಗೂ ಕೂಡ ನೀವು ಸ್ಪರ್ಧೆ ಮಾಡ್ತೀರಾ ಅನ್ನುವಂಥದ್ದು, ಕಳೆದ ಬಾರಿ ಕೂಡ ಸಾಕಷ್ಟು ಫೈಟ್ ಕೊಟ್ಟಿದ್ದಾರೆ, ಮುಂದಿನ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡ್ತೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮುಂದಿನ ಚುನಾವಣೆ ನಾವು ಕಂಟೆಸ್ಟ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ನಾವು ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ, ನಿರಂತರವಾಗಿ ಪಕ್ಷದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅನೇಕ ಜನ ಬೆಂಬಲಿಗರು ಇವತ್ತೊಂದು ದಿವಸ ಈ ಕ್ಷೇತ್ರದಲ್ಲಿ ಯಾರ್ಯಾರು ಕಾಂಗ್ರೆಸ್ಸು ಬಿಟ್ಟು ಹೋಗಿದ್ದರು, ಹಾಗೆಯೇ ಎಲ್ಲೆಲ್ಲಿ ನಮಗೆ ಕಾಂಗ್ರೆಸ್ಸು ಕಾರ್ಯಕರ್ತರನ್ನ ಹೆದರಿಸಿ ಅವರ ಬರೆದಿರೋ ಇರೋಗೆ ಮಾಡಿದರು, ಇವತ್ತು ಆ ಕೊರತೆ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಅವರ ಬೆಂಬಲ ಹೀಗೇ ಇರ್ತದೆ. ಖಂಡಿತವಾಗಲೂ ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ತದೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಜನರಿಗೋಸ್ಕರ ಕೊಟ್ಟಿದ್ದಾರೆ. ಅದನ್ನು ತಲುಪಿಸುವಂಥ ಕೆಲಸಗಳನ್ನ, ಗ್ಯಾರಂಟಿ ಕೆಲಸಗಳನ್ನೂ ಕೂಡ ಇವತ್ತೊಂದು ದಿವಸ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲ ಎಲ್ಲ ಭಾಗದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಸಿಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇನ್ನು ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲೇಬೇಕು, ಮಾಡ್ತೀನಿ ಅಂತ ಕೂಡ ಡಿ ಕೆ ಮೋಹನ್ ಬಾಬು ಅವರು ಹೇಳ್ತಾ ಇದ್ದಾರೆ. 63ನೇ ಹುಟ್ಟುಹಬ್ಬದ ಶುಭಾರಂಭದಲ್ಲಿ ಈಗ ಡಿ ಕೆ ಮೋಹನ್ ಬಾಬು ಅವರು ಇರುವಂಥದ್ದು, ಸಾಕಷ್ಟು ಬೆಂಬಲಿಗರ ಅಪಾರ ಪ್ರೀತಿ ಕೂಡ ಸಿಗ್ತಾ ಇದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಡಿ ಕೆ ಮೋಹನ್ ಬಾಬು ಅವ್ರಿಗೆ ಇದೇ ರೀತಿಯಂತಹ ಪ್ರೀತಿ ಸಿಗಲಿ ಅಂತ ಕೂಡ ಗ್ಯಾರಂಟಿ ನ್ಯೂಸ್ ಆಶಯಿಸಿದೆ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.